ವರದಕ್ಷಿಣೆ ಕಾಯ್ದೆ ದುರ್ಬಳಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ವೈವಾಹಿಕ ವ್ಯಾಜ್ಯಗಳ ಜೊತೆ ವರದಕ್ಷಿಣೆ ಕಾಯ್ದೆ ಬಳಕೆಗೆ ಸುಪ್ರೀಂ ಕೋರ್ಟ್ ಬೇಸರವನ್ನು ಹೊರಹಾಕ್ತಾ ಇದೆ. ಇತ್ತೀಚೆಗೆ ಇದರ ಬಗ್ಗೆ ಸಾಕಷ್ಟು ಸುಪ್ರೀಂ ಕೋರ್ಟ್ ಕೂಡ ಅಸಮಾಧಾನ ಹೊರಹಾಕಿತ್ತು. ಮಹಿಳೆಯ ರಕ್ಷಣೆಗಿರ್ತಕ್ಕಂಥ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ ಅಂಥೇಳಿ ಇದೀಗ ವರದಕ್ಷಿಣೆ ಕಾಯ್ದೆ ದುರ್ಬಳಕೆ ಆಗ್ತಿರೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಬೇಸರ ಹೊರಹಾಕಿದೆ. ರಕ್ಷಣೆಗೆ ಇರುವ ಕಾನೂನುಗಳ ದುರ್ಬಳಕೆಗೆ ಸುಪ್ರೀಂ ಕೋರ್ಟ್ ಒಂಥರ ಬೇಸರಿಸಿಕೊಂಡಿದೆ. ಇದನ್ನು ಹೆದರ್ಸೋಕ್ಕೆ, ಬೆದರ್ಸೋಕ್ಕೆ, ಪೀಡಿಸೋದಕ್ಕೆ, ಸುಲಿಗೆ ಮಾಡೋಕ್ಕೆ ಇರುವಂಥ ಕಾನೂನು ಅಲ್ವೇ ಅಲ್ಲ ಇದು. ಈ ಎಚ್ಚರಿಕೆ ಮಹಿಳೆಯರಲ್ಲಿರಬೇಕು. ಸುಮ್ಮನೆ ಕಂಪ್ಲೇಂಟ್ ಕೊಡೋದು, ಸುಮ್ಮನೆ ವರದಕ್ಷಿಣೆ ಕೇಸ್ ಹಾಕೋದು, ಸುಮ್ಮನೆ ಇಷ್ಟು ಪರಿಹಾರ ಕೊಡು ಅಂತ ಹೇಳೋದು, ಇಷ್ಟು ಜೀವನಾಂಶ ಕೊಡು ಅಂತ ಹೇಳೋದು, ಮಗುವನ್ನು ತೋರಿಸ್ಬೇಕು ಅಂದರೆ 30 ಲಕ್ಷ ಕೊಡು ಅಂತ ಹೇಳೋದು, ಇವೆಲ್ಲ ಇದೆಯಲ್ಲ, ಹೆದರ್ಸೋದು, ಬೆದರಿಸೋದು, ಅರೆಸ್ಟ್ ಮಾಡಿಸ್ಬಿಡ್ತೀವಿ ಅಂತ ಹೇಳೋದು ವರದಕ್ಷಿಣೆ ಕಾಯ್ದೆ ಇಟ್ಕೊಂಡು ಇದು ಸರಿಯಲ್ಲ ಅಂಥೇಳಿ ನ್ಯಾಯಮೂರ್ತಿಗಳಾದ ವಿ ನಾಗರತ್ನ, ಕೋಟೇಶ್ವರ ಸಿಂಗ್ ಅವರ ಒಂದು ಪೀಠ ಹೇಳಿದೆ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನ ಮಹತ್ವದ ಹೇಳಿಕೆ ಇದು. ಕೋರ್ಟ್ ಹೇಳಿರೋದಿಷ್ಟೇ, ಮಹಿಳೆಗೆ ಕೊಡ್ತಕ್ಕಂಥ ಜೀವನಾಂಶ ಹಲವಾರು ಅಂಶವನ್ನು ಒಳಗೊಂಡಿರುತ್ತೆ. ಪತಿಯ ವೇತನ ಎಷ್ಟು ಎಂಬಂಥ ಅಂಶಗಳನ್ನು ಮಾತ್ರ ಅವಲಂಬನೆ ಮಾಡಿರಲ್ಲ. ಅದು ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋದಕ್ಕೆ ಕಾಯ್ದೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳಬಾರ್ದು. ಇಂತಹ ಬೇಡಿಕೆ ಬಹುತೇಕ ಹಣದ ರೂಪದಲ್ಲೇ ಇರ್ತವೆ. ರಾಜಿ ಸಂಧಾನ ಮಾಡಿಕೊಳ್ಳೋದಕ್ಕೆ ವೇದಿಕೆಯನ್ನಾಗಿ ಮಾಡಿಕೊಳ್ಳಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಕ್ರೋಶದಿಂದ ಕೂಡ ಈ ರೀತಿ ಮಾಡ್ತಾರೆ. ಇನ್ನೂ ಕೆಲವು ವೇಳೆ ಯೋಜಿತ ಕಾರ್ಯತಂತ್ರವನ್ನಾಗಿ ಕೂಡ ಈ ಕಾಯ್ದೆ ಬಳಸ್ತಾ ಇದ್ದಾರೆ. ದುರದೃಷ್ಟ ಅಂತ ಹೇಳಿದ್ರೆ ಇಂತಹ ಕೇಸ್ಗಳಲ್ಲಿ ಬೇರೆಯವರು ಪಾಲ್ಗೊಂಡಿರ್ತಾರೆ. ಅಂತಹವರು ಮಹಿಳೆಯರಿಗೆ ಕುಟಿಲ ತಂತ್ರಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಅವರು ಕಿವಿಚುಚ್ಚೋರು. ವರದಕ್ಷಿಣೆ, ಕಿರುಕುಳ, ಅತ್ಯಾಚಾರ, ಅಸಹಜ ಲೈಂಗಿಕ ಕ್ರಿಯೆ, ಕ್ರಿಮಿನಲ್ ಬೆದರಿಕೆಯಂತಹ ಆರೋಪಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ.